ಯಾಕೋ ಆ ತಿಪ್ಪನ್ ಕೈಲಿ ಬರಕ್ ಕೇಳ್ ಕಳ್ಸಿದ್ದಂತೆ. ಹೌದು. ಹೆಂಗೈತೆ ನಿಮ್ ಗರಡಿ ಸಾಮು? ಸಖತ್ತಾಗೈತೆ. ನೋಡ್ದ ಸಾಮ್ ಮಾಡಿರೋ ಬಾಡಿ. ಈ ನಿನ್ ಬಾಡಿಗೆ ಒಂದ್ ಜೋಡಿ ಕೊಡ್ತೀನಿ, ಹೊಸಿ ತಡ್ಕೋ. ಹಂಗ ಕೊಡು ಮತ್ತೀಗ. ಯಾರವನು ತೋರಿಸ್ತೇನೆ ನನ್ ವರ್ಷಯ. ಹಾರಾಡ್ಬೇಡ, ಸುಮ್ಕಿರು. ನೋಡು, ಕಪ್ಪನ್ ಕೈಲಿ ಹೇಳ್ ಕಳ್ಸಿದೀನಿ. ಸ್ವಲ್ಪ ಹೊತ್ತಿಗೆ ಗಂಗು ಇಲ್ಲಿಗೆ ಬರ್ತಾನೆ. ಬಂದ ತಕ್ಷಣ ನನ್ ಕೈ ಹಿಡ್ಕೊಂಡು ಬಲಾತ್ಕಾರ ಮಾಡಂಗ್ ಮಾಡು. ಮಿಕ್ಕಿದ್ ನಾನ್ ನೋಡ್ಕೋತೀನಿ. ಸುಮ್ಕೆ ನಾಟ್ಕನಪ್ಪ. ಕೈ ಬೆಚ್ಚಗ್ ಮಾಡದೇ ಇದ್ರೆ ಪಾಲ್ಟ್ ಮಾಡಕ್ಕೆ ಹುಮ್ಮಸ್ ಬರಲ್ವೇ? ನಿನ್ ಮನೆ ಕಾಯುವಾಗ ಕಾಸು ಕಾಸು ಅಂತ ಯಾಕೆ ಬಡ್ಕಂತೀಯ? ತಕೋ. ಹೋಗು, ಗಂಗು ಬಂದ. ಬೇಗ ಬಾಬಾ ಹಿಡ್ಕೋ. ಅಯ್ಯೋ ಮೂದೇವಿ, ಬಲಾತ್ಕಾರ ಮಾಡಿದ್ರೆ ಹೇಳ್ಕೊಡ್ಬೇಕಾ? ಗಟ್ಟಿಯಾಗಿ 2 ಬೀಜನ ಹಿಡ್ಕೊಂಡು ಇವತ್ತು ನೀನ್ ಬಿಡಲ್ಲ ಅಂತ ಕೂಗಾಡು. ಇವತ್ತು ನಿನ್ನ ಬಿಡಲ್ಲ. ಬಿಡಲ್ಲ. ನನಗೆ ಒಳ್ಳೆ ಚಾನ್ಸ್ ಸಿಕ್ಕಿದೆ. ಒಳ್ಳೆ ಕಟ್ಟಿಗೆ ತಬ್ಕೊಂಡು ನನ್ನ ಆಸೆ ತೀರ್ಸ್ಕೋಬೇಕು. ನಾಳೆ ಮುಟ್ಟಕ್ ಬಿಡ್ತಾಳ ಇಲ್ವೋ? ಬೇಗ ಬಾರು. ದೇವ್ರೆ, ನನಗೆ ಸ್ವಲ್ಪ ಧೈರ್ಯ ಕೊಡಪ್ಪ. ನಿಜವಾಗ್ಲೂ ಹಿಡ್ಕೊತಾ ಇದೀಯಾ? ಬಿಡು. ನಾಟಕ ನಾಟಕ ನಾಟಕ. ಗಂಗು ಬರ್ಲಿ, ಇವತ್ತಿನ ಚರ್ಮ ಸುರಿಸ್ಬಿಡ್ತೀನಿ. ಯಾವನ ನಿನ್ ಗಂಗು? ಈ ಜಂಗು ಮುಂದೆ ಅವನ ಆಟ ಏನು ನಡೆಯೋದಿಲ್ಲ. ಬರ್ಲಿ ಕಣೆ, ಇವತ್ತವನು ಒಂದ್ ಕೈ ನೋಡೇ ಬಿಡ್ತೀನಿ. ನಾನು ಯಾರು ಗೊತ್ತಲ್ಲ, ಬರ್ಲಿ ಅವನು. ಪೈಲ್ವಾನ, ನಿನಗೆ ಯಾಕೋ ಇದಲ್ಲ? ನೋಡ್ದೆ ಗಂಗು, ಒಂಟಿ ಹೆಣ್ಣು ಅಂದ್ರೆ ಬೀದಿ ನಾಯಿಗಳು ಹೇಗ್ ಬೊಗಳ್ಕೊಂಡ್ ಬರ್ತವೆ ಅಂತ. ನಾಯಿಗ್ ಬಿಸ್ಕೆಟ್ ಹಾಕಿದ್ರೆ ಬೊಗಳ್ಕೊಂಡು ಬರುತ್ತೆ, ಅಳ್ಳಾಡ್ಸ್ಕೊಂಡು ಬರುತ್ತೆ ಬಾಲಾನ. ಚೆನ್ನಾಗಿಲ್ಲ ಗಂಗು. ಮತ್ತೇನೇನ್ ಮಾಡ್ಲಿ? ನನ್ ಕಟ್ಕೋ ಅಂದ್ರೆ ನನ್ ಮಾತು ಕೇಳಲ್ಲ. ಅದಕ್ಕೆ ಈ ಡಬ್ಬ ನಾಟಕನ. ಇನ್ನೊಂದು ಸಾರಿ ನಾಟಕ ಗಟ್ಕ ಆಡಿದ್ರೆ ಹುಷಾರ್. ಎಲ್ಲಮ್ಮ ಕಳ್ಳ? ಏಯ್ ಕುಂಟನ ಮಗನೇ, ಕಳ್ತನ ಬೇರೆ ಮಾಡ್ತೀಯನೋ? ನಾನ್ ಮಾಡ್ಲಿಲ್ಲ ಸರ್. ಮಗನೇ ಏನೋ ಆ ರೌಡಿ ನನ್ ಮಗನು ನೀನು ಶಾಮಿಲ? ನನ್ಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಡೇನೋ? ಕಳ್ಬಡವ? ಇಲ್ಲ ಸರ್, ನಾನೆಲ್ಲ ಮಾಡಿದ್ದು, ನಾನೆಲ್ಲ ಕದ್ದಿದ್ದು. ಏ ಶಾಮಣ್ಣ, ಈ ಕಾಲಿಲ್ದಿರೋ ಮಗು ಕಳ್ತನ ಮಾಡ್ತು ಅಂದ್ರೆ ನಂಬ್ತೀರಾ? ನಿನಗ್ ಗೊತ್ತಿಲ್ಲ ಗಂಗು, ಇವ್ರದ್ದು ದೊಡ್ಡ ಗ್ಯಾಂಗೇ ಇದೆ. ಒಬ್ಬ ಕದ್ದು ಇನ್ನೊಬ್ಬನಿಗೆ ಪಾಸ್ ಮಾಡ್ತಾನೆ, ಇನ್ನೊಬ್ಬ ಮತ್ತೊಬ್ಬನಿಗೆ ಪಾಸ್ ಮಾಡ್ತಾನೆ. ಹೀಗೇನೆ ಕಳ್ತನದ ಮಾಲು ಒಬ್ಬರ ಕೈ ಮತ್ತೊಬ್ಬರ ಕೈಗೆ ಹಾರುತ್ತೆ. ಮೊದಲೇ ಕಾಕಿ ಬಟ್ಟೆ ಅಂದ್ರೆ ಜನ ರೊಚ್ಚಿಗೇಳ್ತಾರೆ. ಈ ರೀತಿ ಏನು ಗೊತ್ತಿಲ್ದಿರೋ ಮಗನ ಹೊಡೆದು ಬಡ್ದು ಜನರ ಸಿಟ್ಟನ್ನ ಯಾಕೆ ಹೆಚ್ಚು ಮಾಡ್ತೀರಾ? ನೋಡಿ, ನಿಜಕ್ಕೂ ಚೇನ್ ಕದ್ದವನು ಇವನ್ ತಪ್ಸ್ಕೊಳಕ್ಕೆ ಈ ಮಗು ಬ್ಯಾಗ್ನಲ್ಲಿ ಹಾಕ್ಬಿಟ್ಟ. ಹೌದು ಸರ್, ಇವನೇ ಕಿತ್ಕೊಂಡಿದ್ದು. ಹೌದೇನೋ ಬಡವ? ಶಾಮಣ್ಣ, ಇವನೇನ್ ಮಾಡ್ತಾನೆ ಪಾಪ, ಬಡತನ, ತಿನ್ನ ಗತಿ ಇಲ್ಲ. ಇವನೇ ಕಳ್ಳ ಅಂತ ಡಿಸೈಡ್ ಆದ್ಮೇಲೂ ಬಿಡು ಅಂತೀಯಾ? ಇನ್ನೇನು ಇವನ್ನ ಕರ್ಕೊಂಡೋಗಿ ಸ್ಟೇಷನ್ ಹೊಡೆದ ತಕ್ಷಣ ತಾನು ಮಾಡಿದ ತಪ್ಪನ್ನ ತಿದ್ಕೊಂಡು ದೊಡ್ಡ ಮನುಷ್ಯ ಆಗ್ಬಿಡ್ತಾನ. ದ್ವೇಷ ಹಸುವೆ ಹೆಚ್ಚಾಗಿ ಇವನೊಬ್ಬ ದೊಡ್ಡ ರೌಡಿ ಆಗ್ತಾನೆ. ಈಗ ನಾನೇನ್ ಮಾಡು ಅಂತೀಯ ಗಂಗು? ಏನೂ ಮಾಡ್ಬೇಡ, ತೆಪ್ಪಗ್ ಸ್ಟೇಷನ್ ಕೊಟ್ಟೋಗು. ಚೈನ್ ಮಗುದು ಮರ್ತಿದ್ದೆ. ಬರ್ತೀನಿ ಗಂಗು. ತಗೊಮ್ಮ. ಸ್ಕೂಲ್ಗೆ ಹೋಗ್ಬೇಕಾರೆ ಇಂಥವನ್ನೆಲ್ಲ ಹಾಕೊಂಡು ಹೋಗ್ಬಾರ್ದು. ತಗೋ, ಯಾವ್ದಾದ್ರು ಹೋಟ್ಲಿಗೆ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡು. ಹೋಗು. ಹೊಡೆದ್ ಬಿಟ್ರಾ? ತಗೋ. ಬೇಡವಾ? ಈ ಗಂಗು ಕಷ್ಟ ಅಂತ ಬಂದವ್ರಿಗೆ ಯಾವತ್ತೂ ಬರೀ ಕೈ ಕಳಿಸಲ್ಲ. ಹೌದೌದು, ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾನಂತೆ. ಎಲ್ಲಿ ಸಿಗ್ತಾನೆ ಈ ಗಂಗು? ಅಂಗನವಾಡಿ ಹತ್ರ ಕೇಳಿದ್ರೆ ಯಾರು ಬೇಕಾದ್ರೂ ತೋರಿಸ್ತಾರೆ. ಓಂ ಬಾಟ್ಲಾಯ ನಮಃ, ಬೆಂಕಿಪಟ್ನಾಯ ನಮಃ, ಊದವತ್ರಾಯ ನಮಃ, ಭೀಡಾಯ ನಮಃ, ಹಚ್ಚೋ. ಓಂ ಸರ್ವರೋಗ ಪರಿಹಾರ ಸಾರಾಯ ನಮಃ. ನನಗೊಂದು ಡೌಟ್,
ಏನು ಇದು ಮಾಲು ಒರಿಜಿನಲ್ ಇಲ್ಲ ಕಲ್ಬರ್ಕೆ ಅಂತ ಟೆಸ್ಟ್. ಹೌದೌದು, ಈಗಿನ ಕಾಲದಲ್ಲಿ ಯಾರು ನಂಬಕ್ಕಾಗಲ್ಲ. ಹಾಕು. ಒರಿಜಿನಲ್ ನನಗ್ ಡೌಟ್. ನಾನ್ ಟೆಸ್ಟ್ ಮಾಡ್ಬೇಕು ಒರಿಜಿನಲ್ ಇಲ್ಲ ಮಾಲು ಕಲ್ಬರ್ಕೆನ ಅಂತ. ಹಾಕು. ಸಾಕು ಸಾಕು, ಚೆಲ್ಲೋ ಗೊತ್ತೋ. ಮಾಲು ತುಂಬಾ ಸ್ಟ್ರಾಂಗ್ ಆಗಿದ್ದಲ್ಲಮ್ಮ. ನಾನು ಕುಡಿದು ಹೇಳದೇ ಇದ್ರೆ ಅದಂಗಾಗುತ್ತೆ ನಮ್ ಕುರುಬಿಗೆ. ಇವರೆಲ್ಲ ಕುಡ್ಮೇಲೆ ನಂದೇ ಅಲ್ಲ. ನನಗೆ ಇನ್ನೂ ನಮ್ ಗುರು ಬರೋ ಹೊತ್ತಾಯ್ತು. ಇದಕ್ಕೆ ಹಾಕಿಟ್ಬಿಡೋಣ. ಇದಕ್ಕೆ ಹಾಕೋ ಗುರು ಭಾವ ಬಂದ ತಕ್ಷಣ ಪಟ್ಟಂತ ಕುಡಿದು ಬಿಡ್ತಾರೆ. ಲೇ ಇಲ್ಲಿ ಕೇಳ್ರು ಲೇ, ನನ್ಗಿನ್ನೂ ಒಂದ್ ಡೌಟ್ ಬರ್ತಿದ್ಯಲ್ಲಪ್ಪ. ಏನಪ್ಪ ಅದು? ನಮ್ ಗುರು ಇಷ್ಟೊಂದು ಕುಡಿತಾನ ಅಂತ ನನ್ ಡೌಟ್. ಕಡಿಮೆ ಮಾಡ್ತೀನಿ ನೀನು. ಎಲ್ಲಾ ಖಾಲಿ ಮಾಡ್ಬಿಟ್ಟಲ್ಲೋ, ತುಂಬಿಸಿಡ್ತೀನಿ ಜಾಸ್ತಿ. ಖಾಲಿ ಮಾಡ್ತೀನಿ. ಇಷ್ಟು ಕಮ್ಮಿ ಇಟ್ರೆ ನಮ್ಮ ಗುರು ಬಂದು ಒದಿತಾನೆ. ಆದ್ದರಿಂದ ಇದನ್ನ ಏನ್ ಮಾಡ್ತೀಯಪ್ಪ? ಎಲ್ಲ ನೋಡಪ್ಪ. ಮುಂದೆ ನಮ್ಮ ಗುರು ಇದನ್ನ ಕುಡಿತಾನೆ. ಆಗ್ಲೇ ಟೈಟ್ ಆಗ್ಬಿಟ್ಟಿದ್ರೇನ್ರೋ? ಏಯ್ ಗುರು ಬಂದ್ಬಿಟ್ರು. ಗುರು ಮುಂದೆ ಸುಸ್ತಾಗಿದೆ, ಬಾಟ್ಲ್ ಎತ್ಕೊಂಬನ್ರ. ಬಾಬಾ ಬಾಟ್ಲಿ ಎಲ್ಲ ಖಾಲಿ. ನಾನೊಂಚೂರು ಕುಡಿಲಿಲ್ಲ ಗುರು. ಮತ್ತೆ ಟೇಸ್ಟ್ ಮಾಡುದು ಅಷ್ಟೇ. ಹಾ ಸರಿ, ಹೋಗೊಂದ್ ಬಾಟ್ಲ್ ತಗೊಂಬನ್ನಿ. ದುಡ್ಡ ಇಲ್ವಲ್ರೋ? ನನ್ನ ಹತ್ರ 10 ಪೈಸನೂ ಇಲ್ಲಪ್ಪ. ನಿಜ ಹೇಳ, ನನ್ನ ಹತ್ರನು ಏನಿಲ್ಲ. ನಿನ್ನ ಹತ್ರ ಯಾವಾಗಿತ್ತಪ್ಪ? ಸಾಕಮ್ಮ. ಅರೆ ಚಿಲ್ಟೇರಿ, ಇದನ್ನೆಲ್ಲಿಂದ ಹಿಡ್ಕೊಂಬಂದೆ? ನೋಡು, ನೀನ್ ಚಿಕ್ಕ ಹುಡುಗ, ಇಂಥವೆಲ್ಲ ಕೈಯಿಂದ ಮುಟ್ಬಾರ್ದು, ಕಣ್ಣಿಂದ ನೋಡ್ಲೂಬಾರ್ದು. ನಿಂಗೋಸ್ಕರ ತಂದೆ ಮಮ್ಮ. ನನಗೋಸ್ಕರನಾ? ಏನ ನಿನ್ ಹೆಸರು? ಗೋಪಿ. ಗೋಪಿನೋ ಟೋಪಿನೋ, ಒಟ್ನಲ್ಲಿ ನಮ್ಮ ಅನಾಥ ಸಂಘಕ್ಕೆ ನೀನೊಬ್ಬ ಹೊಸ ಮೆಂಬರು ಅಷ್ಟೇ. ಮಮ್ಮ, ನಿನ್ನ ಹತ್ರ ಮಾತಾಡ್ಬೇಕಾಗಿತ್ತು. ತಗೊಳಪ್ಪ. ಯಾವ ದೇಶದ ಪ್ರೆಸಿಡೆಂಟು ನಮ್ಮ ಗುರುಗಳ ಹತ್ರ ರಾಯಭಾರಿಗೆ ಬಂದಿದ್ದಾರೆ? ಏಯ್, ಆ ಲೋಟ ತಕ್ಕೊಡ. ಚೋಟುತ್ತಾ ಇದ್ದಾರೆ, ಆಗಲೇ ಲೋಟ ಕೇಳ್ತಿದ್ದಾನೆ. ಚೋಟು ಲೋಟ. ತಿಪ್ಪ, ಕಾಕನ ಅಂಗಡಿಗೆ ಹೋಗಿ ಬೀಡಿ ಬೆಂಕಿ ಪಟ್ನ ತಗೊಂಡ್ ಬಾ. ಅಪ್ಪ, ಮೀನಾಕ್ಷಿ ಹೋಟ್ಲಿಂದ ಮೀನ್ ತಗೊಂಡ್ ಬಾ. ದುಡ್ಡು ಆಮೇಲೆ ಕೊಡ್ತೀನಿ ಅಂತ ಹೇಳಿ ತಗೊಂಡ್ ಬನ್ನಿ. ಗುರು ನಡೆದಪ್ಪ. ಗುರು ಬಾಗಿಲಿರೋದು ಆ ಕಡೆ. ಲೇ ಪಿಲ್ಟು, ಇಲ್ಲಿಗೆ ಬರೋಕ್ ಮುಂಚೆ ಎಲ್ಲಾ ವಿಷಯ ತಿಳ್ಕೊಂಡ್ ಬಂದ್ಬಿಟ್ಯಾ? ಇಲ್ಲ ಮಮ್ಮ, ಇಲ್ಲಿಗೆ ಬಂದೇ ತಿಳ್ಕೊಂಡಿದ್ದು. ಇನ್ನೇನೇನ್ ತಿಳ್ಕೊಂಡಿದ್ಯಾ? ಇದನ್ ತಗೋ ಮಮ್ಮ. ಇದೇನಿದು? ದುಡ್ಡ? ಯಾಕೆ? ದುಡ್ಡು ಕೊಟ್ರೆ ನೀ ಏನ್ ಬೇಕಾದ್ರೂ ಮಾಡ್ತೀಯಂತೆ. ಈ ದುಡ್ಡು ತಗೊಂಡು ನಮ್ಮ ಅಪ್ಪನ್ ತಗೊಂಡ್ ಬಾ ಮಮ್ಮ. ನಿಮ್ಮಪ್ಪ ಏನು ಕಡ್ಲೆಪುರಿನ ಖಾರ ಸೇವೆನ ಅಂಗಡಿಯಿಂದ ಕೊಂಡ್ಕೊಂಬಂದ್ ಕೊಡಕ್ಕೆ? ಸರಿ, ಅರ್ಥ ಆಯ್ತು ಬಿಡು. ನೀನು ನನ್ನ ಹಾಗೆ ಅಪ್ಪ ಅಮ್ಮ ಇಲ್ದಿರೋ ಅಬ್ಬೆಪಾರಿ ಅಂತ. ನಂಗ ಅಪ್ಪ ಇಲ್ಲ, ಅಮ್ಮ ಇದ್ದಾರೆ. ಎಲ್ಲಿದ್ದಾರೆ? ಹೇಳಲ್ಲ. ಯಾಕೆ? ನಾ ಹೇಳಿದ್ರೆ ನೀನು ನನ್ನ ಅಲ್ಲಿಗೆ ಕರ್ಕೊಂಡೋಗ್ ಬಿಟ್ಬಿಡ್ತೀಯ, ಅದಕ್ಕೆ. ಬಲು ಛತ್ರಿ ಕಣೋ ನೀನು. ನಿಮ್ಮಪ್ಪಂದ್ ಯಾವ ಊರು? ಗೊತ್ತಿಲ್ಲ. ಸರಿ, ನಿಮ್ಮಪ್ಪ ಹೆಂಗಿರ್ತಾನೆ ಹೇಳು. ನಮ್ ಹುಡುಗರ್ನ ಚೂ ಬಿಟ್ರೆ ಕೋಳಿ ಅಮ್ಮಗ್ದಮ್ಮ ಅಮ್ಕೊಂಬಂದ್ ಬಿಡ್ತಾರೆ. ನಾ ಹುಟ್ಟಾಗ್ಲಿಂದ ಅವ್ರು ನೋಡೇ ಇಲ್ಲ. ತಗಳಪ್ಪ,
ಸರಿ, ನೀನ್ ಎಲ್ಲಿರ್ತೀಯ ಹೇಳ್ಬಿಟ್ಟು ಹೋಗು. ನಿಮ್ಮಪ್ಪ ಸಿಕ್ಕಿದ ಕೂಡ್ಲೆ ಅಳ್ಬೇಡಪ್ಪ. ಅಮ್ಮ ಯಾವಾಗ ನೋಡಿದ್ರು ಅಪ್ಪ ನೆನೆಸ್ಕೊಂಡು ಅಳ್ತಾನೆ ಇರ್ತಾಳೆ. ಅವಳು ನೋಡಕ್ಕಾಗಲ್ಲ. ಏನೇ ಆದ್ರೂ ಸರಿ ಅಪ್ಪನ್ ಕರ್ಕೊಂಡು ಊರಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಮಮ್ಮ. ಇಷ್ಟು ದೊಡ್ಡ ಪಟ್ಟಣದಲ್ಲಿ ನಿಮ್ಮ ಅಪ್ಪನ ಹೇಗ ಹುಡ್ಕೋದು? ನಾವೊಬ್ನೇ ಊರಿಗೆ ಹೋದ್ರೆ ಜನ ಎಲ್ಲ ನನ್ನ ಸೂಳೆ ಮಗ ಅಂತ ಆಡ್ಕೋತಾರೆ ಮಮ್ಮ. ಸೂಳೆ ಮಗನೇ, ದುಡ್ಡು ಬೇಕೇನೋ? ಯೋಚನೆ ಮಾಡ್ಬೇಡ ಮರಿ, ನಿಮ್ಮಪ್ಪನ್ನ ನಾನು ಹುಡುಕೊಡ್ತೀನಿ.